ಇವತ್ತೇನಾದರೂ ಅವ್ನು ನನ್ನ ಕೈಗೆ ಸಿಕ್ಕಿದ್ರೆ ಅವ್ನು ಯಾರು, ನಮ್ಮ ಕುಟುಂಬಕ್ಕೆ ಯಾಕೆ ತೊಂದರೆ ಕೊಡ್ತಿದ್ದಾನೆ ಅಂತೆಲ್ಲ ತಿಳ್ಕೊಬೋದಾಗಿತ್ತು. ಮಿಸ್ ಆಗ್ಬಿಟ್ಟ. ಈಗ ನಾವು ಅವ್ನ ಹಿಂದೆ ಬಿದ್ದಿದ್ದೀವಿ ಅಂತ ಗೊತ್ತಾದರೆ ಅವ್ನು ತುಂಬ ಹುಷಾರಾಗ್ತಾನೆ. ಅವನ್ನ ಹಿಡಿಯೋಕ್ಕೂ ಕಷ್ಟ ಆಗೋಗುತ್ತೆ. ಅದಕ್ಕೆ ನಾವಿನ್ಮೇಲೆ ತುಂಬ ಹುಷಾರಾಗಿ ಹೆಜ್ಜೆ ಇಡಬೇಕು ಸಿದ್ದು ಅವರೇ. ನೀವು ಹೇಳೋದು ಸರಿಯಾಗದೆ ಮೇಡಮ್ ಅವರೇ. ನಾವೀಗ ನಮ್ಮ ಪಾಡಿಗೆ ನಾವಿರಬೇಕು. ಅವನ ಕಡೆ ಗಮನ ಕೊಡ್ತಿಲ್ಲ ಅಂತ ಅವನಿಗೆ ಅನ್ನಿಸ್ಬೇಕು. ಆಗ ಅವನು ಆಚೆ ಬರ್ತಾನೆ, ಆಗ ಅವನ್ನ ಹಿಡಿಬೋದು. ಸರಿ, ಈಗ ಕೆಲಸದ ಕಡೆ ಸ್ವಲ್ಪ ಗಮನ ಕೊಡೋಣ. ನಾವು ಈ ಕಡೆ ಓಡಾಡಿಕೊಂಡು ಎಷ್ಟೊಂದು ಆರ್ಡರ್ಗಳನ್ನ ಡೆಲಿವರ್ ಮಾಡೋದೇ ಮರ್ತ್ಬಿಟ್ಟಿದ್ದೀವಿ. ನಮಸ್ಕಾರ ಶಂಕರಣ್ಣ. ಎಲ್ಲಪ್ಪ ಸಿದ್ದು, ಉಪ್ಪಿನಕಾಯಿ ಬೇಕು ಅಂತ 3 ದಿನದಿಂದ ಹೇಳ್ತಾನೆ ಇದ್ದೀನಿ. ನೀನು ನೋಡಿದ್ರೆ ಡೆಲಿವರಿನೇ ಕೊಟ್ಟಿಲ್ವಲ್ಲಪ್ಪ. ಅಣ್ಣ, ಅದು ಯಾವುದೋ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ಬರೋಕ್ಕಾಗಲಿಲ್ಲ. ಆದಷ್ಟು ಬೇಗ ತಂದ್ಕೊಡ್ತೀನಿ ಅಣ್ಣ, ಇವತ್ತೇ ತಂದ್ಕೊಡ್ತೀನಿ. ಸರಿ ಸರಿ ಅಣ್ಣ. ನೋಡಿ, ಇದನ್ನೇ ಹೇಳಿದ್ದು. ಪ್ರಾಡಕ್ಟ್ಸ್ ಚೆನ್ನಾಗಿ ಸೇಲ್ ಆಗ್ತಿರುವಾಗ ನಾವು ಹೀಗೆಲ್ಲ ನಡ್ಕೊಂಡ್ರೆ ತಪ್ಪಾಗುತ್ತೆ. ನಾನು ಅಲ್ಲೇ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ದೀನಿ. ನೀವು ಬೇಗ ಅಂಗಡಿಗಳಿಗೆ ಹೋಗ್ಬಿಟ್ಟು ಕೊಟ್ಬಿಟ್ಟು ಬಂದ್ಬಿಡಿ. ಸರಿ ಮೇಡಮ್ ಅವರೇ, ನೀವು ಮನೆ ಕಡೆ ಹುಷಾರು. ನಾನು ಹೋಗಿ ಕೊಟ್ಬಿಟ್ಟು ಬರ್ತೀನಿ. ಅಲ್ಲಮ್ಮ, ಮೊಸರನ್ನ ಜೊತೆಲಿ ಉಪ್ಪಿನಕಾಯಿ ಓಕೆ. ಮೊಸರನ್ನ ಇಲ್ಲದೆ ಬರೀ ಉಪ್ಪಿನಕಾಯಿನೇ ಜೋಡಿಸ್ತಾ ಇದೆಯಲ್ಲ, ಏನು ನಿನ್ನ ಉದ್ದೇಶ? ಹೇಳ್ತೀನಿ ಇರೋಣ. ಏನಮ್ಮ, ಏನೋ ಮಿಕ್ಸ್ ಮಾಡ್ತಾ ಇದೆಯಾ? ಏನಿದು? ಅಣ್ಣ, ಕಾಲಿಗೆ ಮುಳ್ಳು ಚುಚ್ಕೊಂಡ್ರೆ ಬುಡ ಸಮೇತ ಕಿತ್ತು ಬಿಸಾಕೊಳ್ಳ. ನಾನು ಇನ್ನು ನನ್ನ ದಾರಿಗೆ ಅಡ್ಡ ಬಂದವ್ರನ್ನ ಸುಮ್ಮನೆ ಬಿಟ್ಬಿಡ್ತೀನ. ಮಾಡೋಕ್ಕೆ ಕೆಲಸ ಬಿಟ್ಬಿಟ್ಟು ನಿಮ್ಮ ಹಿಂದೆ ಬಿದ್ದವ್ರ ಮೈಂಡ್ ಡೈವರ್ಟ್ ಮಾಡೋಕ್ಕೇನೆ ಇದರಲ್ಲಿ ಕೆಮಿಕಲ್ ಮಿಕ್ಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಇದನ್ನೆಲ್ಲ ತರಿಸಿರೋದು. ಇದರಿಂದ ಏನಾಗುತ್ತಮ್ಮ? ಇದರಿಂದ ತಿಂದವ್ರಿಗೆಲ್ಲ ಫುಡ್ ಪಾಯ್ಸನ್ ಆಗುತ್ತೆ. ಆಮೇಲೆ ಇದು ಯಾರು ತಯಾರು ಮಾಡಿದ್ರು, ಎಲ್ಲಿಂದ ಬಂತು ಅಂತ ಹುಡುಕ್ತಾರೆ. ಆಮೇಲೆ ಲಲಿತಾ ಉಪ್ಪಿನಕಾಯಿ ತಯಾರು ಮಾಡೋ ಸಿದ್ದು ಅಂತ ಗೊತ್ತಾಗುತ್ತೆ. ಆಮೇಲೆ ಅವ್ರನ್ನ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕ್ತಾರೆ. ಆಗ ಬಾಮ ಅವನ್ನ ಬಿಡಿಸ್ಕೊಂಬರೋಕ್ಕೆ ಓಡಾಡ್ತಿರ್ತಾಳೆ. ಅವರಿಬ್ಬರು ಅಲ್ಲೇ ಬ್ಯುಸಿಯಾಗಿ ಹೋಗ್ತಾರೆ. ನಮ್ಮ ದಾರಿಯಿಂದನೂ ತೊಲಗ್ತಾರೆ. ಆಗ ನಿನ್ನ ಆರಾಮಾಗಿ ಬೇರೆ ಕಡೆ ಶಿಫ್ಟ್ ಮಾಡಿಸ್ಬೋದು. ಹೇಗೆ ಐಡಿಯಾ? ನೀನು ಬುದ್ಧಿವಂತೆ ಅಂದ್ಕೊಂಡೆ, ಆದರೆ ಇಷ್ಟೊಂದು ಕ್ರಿಮಿನಲ್ ಅಂತ ಗೊತ್ತಿರಲಿಲ್ಲ. ಒಂದೇ ಕಲ್ಲಲ್ಲಿ 2 ಮಾವಿನಕಾಯಿ ಉದುರಿಸ್ತಾ ಇದೆಯಾ? ಅಣ್ಣ, ಬದುಕಬೇಕು ಅಂದರೆ ಒಂದು ತಲೆ ಹೊಡಿಬೇಕು, ಇಲ್ಲ ತಲೆ ಓಡಿಸ್ಬೇಕು. ನಾನು 2ನೇ ದಿನ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಷ್ಟೇ. ನೀನು ನಮ್ಮ ತಂಗಿ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಅಣ್ಣ, ಹೆಮ್ಮೆ ಪಡಬೇಕಾಗಿರೋದು ಈಗಲ್ಲ, ನಮ್ಮ ಕೆಲಸ ಆದಮೇಲೆ, ನನಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಕ್ಕಿದ್ಮೇಲೆ. ಖಂಡಿತ ಸಿಕ್ಕತ್ತಮ್ಮ. ಈಗ ಈ ಉಪ್ಪಿನಕಾಯಿನೆಲ್ಲ ಏನು ಮಾಡ್ತೀಯಾ? ಈಗಿದನ್ನೆಲ್ಲ ಎಲ್ಲ ಅಂಗಡಿಗಳಿಗೂ ಸಪ್ಲೈ ಮಾಡಿಸ್ತೀನಿ. ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಸಿದ್ದು ಮಾಡಿದ್ದು ಅಂತ ಹೇಳಿಸ್ತೀನಿ. ಆಗ ಅವನು ಸುಲಭವಾಗಿ ನನ್ನ ಬಲೆಗೆ ಬಂದು ಬೀಳ್ತಾನೆ. ಅವನೊಬ್ಬ ದೂರ ಆದರೆ ಸಾಕು, ನನ್ನ ದಾರಿ ಕ್ಲಿಯರ್ ಆಗುತ್ತೆ. ಅಣ್ಣ, ಸರ್ಪ್ರೈಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಯಾಕೆ ಕರ್ಕೊಂಡ್ ಬಂದಿದ್ಯಾ? ನಾನೂರೇ ವೆಂಕಿ ಅವ್ರ ಅಮ್ಮನ ಫೋಟೋ ಇತ್ತಲ್ಲ, ಅದನ್ನ 4-5 ಕಾಪಿ ಮಾಡಿ ಮತ್ತೆ ಒಂದು ದೊಡ್ಡ ಫೋಟೋ ಮಾಡಿ ಅಂತ ಇವ್ರಿಗೆ ಕೊಟ್ಟೋಗಿದ್ವಿ. ಸಂಜೆ ಬರಕ್ ಹೇಳಿದ್ರು. ನಾವೇ ಬೇಗ ಬಂದ್ಬಿಟ್ವೇನೋ ಅನ್ಸುತ್ತೆ. ಅದಕ್ಕೆ ಅಲ್ಲಿ ನಂಬರ್ ಇದೆಯಲ್ವಾ, ಫೋನ್ ಮಾಡಿ ವಿಚಾರಿಸಿ. ಹಾ, ವೆಂಕಿ ಫೋನ್ ಮಾಡು. ನಂಬರ್ ವೆಂಕಿ. ಯಾವುದೊಂದು ಡೆಲಿವರಿ ಬಂದಿತ್ತು, ಕೊಟ್ಟು ಬರಕ್ ಹೋಯ್ದೆ. ಸೊ ಅದಕ್ಕೆ ಲೇಟ್ ಆಯ್ತು. ಸರಿ ಬನ್ನಿ, ಫೋಟೋ ರೆಡಿ ಇದೆ.
ಥ್ಯಾಂಕ್ ಯು ಮೇಡಮ್. ವೆಂಕಿ ಅಮ್ಮನ್ ಫೋಟೋ ಜಾನವ್ರಿಗೆ ತೋರ್ಸು. ಈ ಫೋಟೋದಲ್ಲಿರೋರ್ನ ಎಲ್ಲೋ ನೋಡಿರೋ ಹಾಗಿದೆಯಲ್ಲ. ಅಲ್ಲಿ ನಾನು ಬ್ಲ್ಯಾಕ್ ಮನಿ ಇಟ್ಟಿದ್ದೀನಿ, ಡಾಕ್ಯುಮೆಂಟ್ಸ್ ಇದೆ. ಕೀ ಕೇಳಿದ್ರೆ ಕೀ ಎಲ್ಲಿದೆ ಅಂತಾನೆ ಗೊತ್ತಾಗಿಲ್ಲ, ಕೀ ಮಿಸ್ ಆಗೋಗಿದೆ. ಆ ವಿಷಯವಾಗಿ ಬರೀ ಸುಳ್ಳು ಹೇಳ್ತಾನೆ ಬಂದ್ರಿ. ಆದ್ರೆ ರೂಮ್ ಒಳಗೆ ಹೆಂಗಸನ್ನ ಕೂಡ ಹಾಕಿದೀರಾ. ಜಾನ್ವಿ ಅವರೇ, ಅಲ್ಲಿರೋದು ನೀವು ಅನ್ಕೊಂಡ ಹಾಗೆ ಮೂರನೇ ವ್ಯಕ್ತಿ ಅಲ್ಲ, ನನ್ನ ಹೆತ್ತ ತಾಯಿ. ಈ ಫೋಟೋ ನೋಡ್ತಿದ್ರೆ ತುಂಬಾ ಕನ್ಫ್ಯೂಷನ್ ಆಗ್ತಿದೆ. ಮೊದಲು ಅವರು ಇವರು ಒಬ್ಬರೇನಾ ಅಂತ ತಿಳ್ಕೋಬೇಕು, ಆಗ್ಲೇ ಕನ್ಫ್ಯೂಷನ್ ಸರಿ ಹೋಗೋದು. ಹೌದು ಅಣ್ಣ, ಇಬ್ರು ನೋಡಕ್ಕೆ ಒಂದೇ ತರ ಇದ್ದೀರಾ. ನೀನೇನು ಅನ್ಕೊಳ್ಳಲ್ಲ ಅಂದ್ರೆ ಈ ಒಂದ್ ಫೋಟೋ ನಾನು ಇಟ್ಕೋಬಹುದಾ? ಅಯ್ಯೋ ಜಾನು ಅವ್ರೆ, ಅದನ್ನೇನ್ ಕೇಳ್ತೀರಾ? ಆ ಫೋಟೋ ನೀವೇ ಇಟ್ಕೊಳ್ಳಿ. ಅಣ್ಣ, ಇವ್ರು ನಿಜವಾಗ್ಲೂ ನಿಮ್ ತಾಯಿನೇನಾ? ನಿಂಗೆ ಕರೆಕ್ಟಾಗಿ ನೆನಪಿದ್ಯಾ? ಚೇಚೆ ಇಲ್ಲಪ್ಪ, ಎಲ್ಲೋ ನೋಡಿರೋ ತರ ಆಯ್ತು ಅಷ್ಟೇ. ಬೇಡ ಬೇಡ, ನೀವಿಬ್ರು ಅಂಗಡಿಗೆ ಹೋಗಿ, ನಾನು ಮನೆಗೆ ಹೋಗ್ತೀನಿ. ಸುಮ್ಮನೆ ನನ್ನಿಂದ ನಿಮ್ ವ್ಯಾಪಾರ ಹಾಳಾಗೋದ್ ಬೇಡ. ಹಾ ಸರಿ, ಹುಷಾರಾಗಿ ಹೋಗಿ. ಹೌದು, ಇವ್ರು ಅವ್ರ ಥರನೇ ಇದ್ದಾರೆ. ಇವ್ರ ಮುಖ ಹೋಲಿಕೆ ಆಗ್ತಿದೆ. ಹಾಗಾದ್ರೆ ಅವರು ಇವರು ಒಂದೇನಾ?